ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅನ್ನ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. 12ರಲ್ಲಿ ಜಮೀನು ಖರೀದಿ ಮಾಡ್ತಾರೆ, 13ರಲ್ಲಿ ಜಮೀನು ತಗೊಳ್ಳೋದಕ್ಕೆ ಕೊಡ್ತಾರೆ. ಅದನ್ನ ಅವ್ರು ತೆಗೆದುಕೊಂಡಂತ ಲ್ಯಾಂಡ್ ರೇಟ್ ಅವಾಗ 12 ಲಕ್ಷ 8 ಲಕ್ಷ ನಾವು ಸೌದಷ್ಟು ಬೆಲೆ. ಇಮಿಡಿಯೇಟ್ 13ರಲ್ಲಿ ಬರೋದಕ್ಕೆ 40 ಲಕ್ಷ ರೂಪಾಯಿ ಬರುತ್ತೆ. ಪರ್ಪಸ್ಲಿ ನಿಮ್ BTD ಮುಳುಗಡೆ ಆಗತ್ತೆ, ಇದನ್ನ ತಗೊಂಡು ಹೆಚ್ಚಿಗೆ ರೇಟ್ ಕೊಡೋಣ ಅಂತಕ್ಕಂಥ ಇಂಟೆನ್ಸ್ಲಿ ತಗೊಳ್ತಾರೆ. ಇದ್ರ ಅರ್ಥ ಏನಂದ್ರೆ ಇದರಲ್ಲಿ ಹಣ ಮಾಡಲಿಕ್ಕೆ. ಅದಕ್ಕೆ ಆ ನಂತರ ಮತ್ತು ಈಗ 30 ಎಕರೆ ಸಿಕ್ಕಿದೆ, ಇನ್ನೂ ಹೆಚ್ಚಿನ ಎಕರೆಗಳು ಸಿಗ್ತಾವೆ ಅಂತಕ್ಕಂಥದ್ದು ನಾವು ಹೇಳ್ತಾ ಇದ್ದಾರೆ, ಇನ್ನೂ ನಮಗೆ ಲಿಸ್ಟ್ ಕೊಡ್ತಾ ಇದ್ದಾರೆ. ಅದಕ್ಕೆ ಇವಾಗ ಏನಾಗಿದೆ ಅಂದ್ರೆ ಅದಕ್ಕೆ ಕೋರ್ಟ್ನಲ್ಲಿ ಸ್ಕ್ವೇರ್ ಮೀಟರ್ಗೆ 17,000 ರೂಪಾಯಿ, ಸ್ಕ್ವೇರ್ ಮೀಟರ್ಗೆ 17,000 ರೂಪಾಯಿ ಅದು ಕೋರ್ಟ್ನಲ್ಲಿ ಆದೇಶ. 17,000 ಸ್ಕ್ವೇರ್ ಮೀಟರ್ಗೆ 17,000 per square feet. Not square foot, square meter ಕರೆಕ್ಟ್ ಐತಿಲ್ಲ. ಉದ್ದೇಶ ಏನಂದ್ರೆ 12 ತಗೊಳ್ಕೊಳ್ಳೋದು, BTDಗೆ ಲ್ಯಾಂಡ್ ಅಕ್ವಿಸಿಷನ್ ಕೊಟ್ಟು ಅದರಲ್ಲಿ ಬುಕ್ ಮಾಡ್ತಾರೆ. ಆ ಸಿಟಿದಲ್ಲಿ ತಿಮ್ಮಪುರ ಅಪ್ರೂವ್ ಆದರೆ ರಾಜಕೀಯ ನಿವೃತ್ತಿ ನಾನು ಲೈಫ್ನಲ್ಲಿ ಇರ್ತಾರೆ. ಯಾವುದೇ ಕೋರ್ಟ್ ಕಟ್ಟೆ ಈ ಕೋರ್ಟ್ ಕಟ್ಟೆಯಲ್ಲಿ ಹೆಚ್ಕೊಂಡು ದುಡ್ಡು ಮಾಡ್ತಕ್ಕಂಥವ್ರು ನಮ್ಮ ಬಗ್ಗೆ ಮಾತನಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತ ಬರೀ ಜೋಡೆತ್ತುಗಳಂತೆ ಅವ್ರು ಕೆಲಸ ಮಾಡ್ತಿರ್ಲಿಲ್ಲ. ಇಬ್ರು ಒಬ್ಬರ ಮೇಲೆ ಒಬ್ಬರ ಮೇಲೆ ಜಿಲ್ಲಾದವರೆಲ್ಲರೂ ಒಂದು ಕಡೆನೇ ಒಂದು ಕಡೆ ಇರ್ತಾರೆ. ಈ ರೀತಿ ಬಾಗಲಕೋಟೆಯನ್ನ ಒಂದು ಕಡೆ ನಾವೇನ್ ಮಾಡಿದೀವಿ, ನಮ್ಮ ಇಕ್ಕೆಪಾಲ್ ಸಾಹೇಬರು ನೀರಾವರಿ ಮಂತ್ರಿದಾಗ ಏನ್ ಮಾಡಿದೀವಿ, ಅವ್ರ ಮುಂಚೆ ಹೇಳಿದ್ರಲ್ಲ ಗೊತ್ತಿಲ್ಲ ನನಗೆ. ಈ ಕ್ಯಾಬಿನೆಟ್ ಸಬ್ ಕಮಿಟಿ ತಗೊಂಡು ಬಂದದ್ದು ಹೇಳಿದ್ರಿ ಸರ್. ಕ್ಯಾಬಿನೆಟ್ ಸಬ್ ಕಮಿಟಿನ ಇಲ್ಲಿ ಮಾಡಿ ಬಾಗಲಕೋಟೆ ಅಭಿವೃದ್ಧಿಗೆ BTDಗೆ 530 ಕೋಟಿ ರೂಪಾಯಿ ತಂದಂತವ್ ನಾವು ತಂದ್ರೆ ಮಾಡಿದ್ದಾರೆ. 630 ಕೋಟಿ ರೂಪಾಯಿ HK ಪಾಟೀಲ್ ಅವರು ನೀರಾವರಿ ಮಂತ್ರಿ, SF ಕೃಷ್ಣ ಅವರು ಮುಖ್ಯಮಂತ್ರಿ, ನಾಳೆ ಜಿಲ್ಲಾ ಮಂತ್ರಿ. ಕ್ಯಾಬಿನೆಟ್ ಸಬ್ ಕಮಿಟಿನೇ ಇಲ್ಲಿ ತಂದು ಬಾಗಲಕೋಟೆ ಅಭಿವೃದ್ಧಿ ಮಾಡಬೇಕು ಅಂತ ತಂದಂತವರು ನಾವು. ಅದ್ರ ಜೊತೆಗೆ ಅಷ್ಟು ಹಣದ ಖರ್ಚನ್ನು ಮಾಡಿ ಗೇಟ್ ಹಾಕ್ಸಿದ್ದೀವಿ. ಏನು ಪುಣ್ಯ ಕೆಲಸ ಮಾಡ್ಯಾರ, ಗೇಟ್ ಹಾಕ್ಸ್ಯಾರ, ಯಾವರೆಂತ ಪುಣ್ಯ ಕೆಲಸ ಮಾಡಿದ್ದಾರೆ. ಏನು ಮಾತಾಡಕ್ಕೆ ಯೋಗ್ಯತೆ ಇರಲಿ, ನೀರಾವರಿ ವಿಷಯದಲ್ಲಿ ಆಗಲಿ, ಬಾಗಲಕೋಟೆ ವಿಷಯದಲ್ಲಿ ಆಗಲಿ ನಾವು ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸ ಅವ್ರು ಏನ್ ಮಾಡಿದ್ರು, ಟೀಕೆ ಮಾಡೋರಿಗೆ ನೈತಿಕತೆ ಇರ್ಬೇಕಲ್ಲ. ನೈತಿಕತೆ ಇದ್ದವ್ರು ಟೀಕೆ ಮಾಡಬೇಕು. ತಾವೇನಾದ್ರು ಮಾಡಿದ್ರೆ ಟೀಕೆ ಮಾಡಬೇಕು. ಇವ್ರು ಮಾಡಿದ್ದೇ ಕಾರ್ಬಾರ, ಅವರಲ್ಲಿ ದುಡ್ಡು ಮಾಡೋದು, ಇವರಲ್ಲಿ ಲ್ಯಾಂಡ್ ಕೊಡೋದು. ಬಾಗಲಕೋಟೆಗೆ ಮಾರಕವಾಗಿ ಕೆಲಸ ಮಾಡ್ತಕ್ಕಂಥವ್ರು, ಸರ್ಕಾರದ ಹಣ ಲೂಟಿ ಹೊಡಿತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು ಅವರಾದ್ರೆ ನಾವು ಅಭಿವೃದ್ಧಿ ಪರವಾಗಿ ಕೆಲಸ ಮಾಡ್ತಕ್ಕಂಥವ್ರು. HK ಪಾಟೀಲ್ ಸಾಹೇಬರು ಅವತ್ತು ಕಟ್ಟಪುರ ರೈಟ್ ಬ್ಯಾಂಕ್ ನೀರನ್ನೇ ನಾವು ನಿಂತ್ಕೊಂಡಿಲ್ಲ. ಅವ್ರು ನೀರಾವರಿ ಸಚಿವರು ಆದ ನಂತರ ಇವತ್ತು ನೀರು ನೋಡ್ತಕ್ಕಂಥ ಆಯ್ತು. ಇವಾಗ ಮತ್ತೆ ಅವತ್ತು ಗೇಟ್ ಹಾಕಿದ ನಂತರ ಏನು BTD ಕೆಲಸ ಮಾಡಿದ್ವಿ ಎಷ್ಟು. ನಾವು ಇವತ್ತು ಮುಖ್ಯಮಂತ್ರಿಗಳು ನಾವೆಲ್ಲರ ಜೊತೆ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, JD ಪಾಟೀಲ್ ಸಾಹೇಬರು, SR ಪಾಟೀಲ್ ನಮ್ಮ ಬೆಂಬಲಕ್ಕೆ ಯಾವಾಗಲೂ HK ಪಾಟೀಲ್ ಸಾಹೇಬ್ ಏನಾದ್ರು
ಗಟ್ಟಿ ಧ್ವನಿಯಲ್ಲಿ ನೀವು ಕೇಳಿದ್ರೆ ಏನ್ ತಪ್ಪು ಕೇಳೋಣ ಅಂತಕ್ಕಂಥ ರೀತಿಯಲ್ಲಿ ನೀರಾವರಿ 40 ಲಕ್ಷ, ಒಣಬೇಸಾಯ 30 ಲಕ್ಷ ಎಟ್ಟೆಟ್ಟು ಟೈಮ್ ಕೊಡ್ತಕ್ಕಂಥದ್ದು ಅಲ್ಲಿ ಒಂದು ಕಾರ್ಡ್ ಮಾಡಿದ್ದು. ಇದು ನಾವು ನಮ್ಮ ಕಾಳಜಿಯಲ್ಲಿ ಬಾಲ್ಕೋಟೆ ಪರವಾಗಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಕಾಳಜಿಯಲ್ಲಿ ಅವ್ರು 2 ಹಂತ ಮಾಡಿದ್ರು. ಕ್ಯಾನ್ಸಲ್ ಮಾಡಿ ಒಂದೇ ಹಂತ ನಾವು ಮಾಡಕ್ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಈಗಾಗಲೇ 3,000 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಹಣ ಕೊಡ್ತಕ್ಕಂಥದ್ದು, ಮಂಡ್ಯ ಮುಖ್ಯಮಂತ್ರಿಗಳು ಬಂದು ಚೆಕ್ ಮುಖಾಂತರ ಅವ್ರಿಗೆ ಹಣ ಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. 24-20 ಲಕ್ಷ ಮಾಡಿದ್ರು, 3 ಚೆಕ್ ಕೊಟ್ಟು ಸಹಾಯ ಮಾಡಿಬಿಟ್ಟಿದ್ವಿ. ಅದೇ ಡೌಟ್ ಈ ನಾಟಕಗಳು ಮಾಡ್ತಕ್ಕಂಥವ್ರಾದ್ರೆ ನಾವು ಅಭಿವೃದ್ಧಿ ಪರವಾಗಿರ್ತಕ್ಕಂಥವ್ರು ನಾವು 40-30 ಅಷ್ಟೇ ಮಾಡಿಬಿಟ್ಟಿಲ್ಲ, ಹಣ ಕೊಡಕತ್ತೀವಿ. ಇರ್ಬೋದು ನಾವು 3 ವರ್ಷ 4 ವರ್ಷ ಕೊಡ್ತೀವಿ ಅಂತ ಹೇಳಿದ್ದು, 1 ವರ್ಷ ಹೆಚ್ಚು ಕಡಿಮೆ ಆದಿತ್ತು. ಆದ್ರೆ ಮಾಡಕತ್ತಿರೋರು ನಾವು ಏನೋ ಮಾಡಲಾರ್ದ ಟೀಕೆ ಮಾಡಿಕೊಂಡು ಕಾಲಹರಣ ಮಾಡಿ ರೈತರಿಗೆ ಅನ್ಯಾಯ ಮಾಡ್ತಕ್ಕಂಥವ್ರು ಅವರು. ಇದು ಅವ್ರು ಮಾಡ್ತಕ್ಕಂಥ ಕೆಲಸ. ಏನ್ ಟೀಕೆ ಮಾಡಕ್ಕೆ ನಮ್ಮ ಬದ್ಧತೆ ರೈತರಿಗೆ ಸಹಾಯ ಮಾಡ್ತಕ್ಕಂಥದ್ದು. ನಮ್ಮ ಬದ್ಧತೆ ಬಾಗಲಕೋಟೆ ಚಂಡೀಗಢ ಮಾದಲ್ಲಿ ಮಾಡೋರು ನಾವು. ಚಂಡೀಗಢ ಮಾತ್ರ ತಿಳ್ಕೊಂಡು ಅಡ್ಡಾಡೋರು ಅವರು. ಹಾಗಿದ್ರೆ ಬಾಗಲಕೋಟೆಯವ್ರು ತನ್ನಂತ ಹಣ ಎಷ್ಟು ಬೇಕಾದ್ರೆ ಆಗ್ತಾ ಇದ್ದಾನೆ. ಇನ್ನ ಏನ್ ಮಾಡ್ತಾ ಇದ್ದಾರೆ? ಬಾಗಲಕೋಟೆ ಅಭಿವೃದ್ಧಿ ಕೊಟ್ಟಂತ ಹಣ ಇನ್ನೊಂದು ಯಾವುದೋ ಕಾರ್ಪಸ್ ಫಂಡ್ ನಾವು ತಗೊಂಡಿದ್ವಿ ಸುಡುತ್ತೆ. ಈಗಾಗಲೇ ಮತ್ತೆ 2 ಕೋಟಿ ಕೊಟ್ಟಿದ್ವಿ. ಈಗ ಏನೇನು ಬೇಕು ಅದಕ್ಕೆಲ್ಲ ನೋಡಿಕೊಂಡು ಇಲ್ಲಿ ಏನಪ್ಪಾ ಇಲ್ಲಿ ನಡೀತಕ್ಕಂಥ ನಾನು ಇಲ್ಲಿ ವಿನಂತಿ ಮಾಡ್ಕೊಳ್ಳಕ್ಕೆ ಹೇಳ್ತೀನಿ, ದಯಮಾಡಿ ಬಾಗಲಕೋಟೆ ಬ್ರಿಟಿಷರಿಂದ ಸ್ವತಂತ್ರ ಬಂದಿದೆ. ಅಲ್ಲಿ ಬಾಗಲಕೋಟೆ ಜನತೆಗೆ ಸ್ವತಂತ್ರ ಇಲ್ಲ, ಡಿಕ್ಟೇಟರ್ಶಿಪ್ ಇದೆ. ಕೆಲವು ಊರುಗಳಾಗ ಇದನ್ನ ನಾವು ವೋಟ್ ಕೇಳಕ್ ಹೋದ್ರೆ ನಮ್ಮ ಹುಡುಗರು ಹೊಡ್ಯಾಕತ್ತಿದ್ದಾರೆ, ಹೊಡಿತಾ ಇದ್ದಾರೆ, ಗುಂಡಾಗಿರಿ ಮಾಡ್ತಾ ಇದ್ದಾರೆ. ಇನ್ನೂ ಏನು MLA ಆಗಿಲ್ಲ, ಈಗಲೇ ಚಾಲು ಆಗಿದೆ. ಕಾಲೇಜ್ಗಳಲ್ಲಿ ಹುಡುಗರು ವೋಟ್ ಕೇಳಕ್ ಹೋದ್ರೆ ಹೊಡಿತಾರೆ. ಅಲ್ಲಿ ಕಾಲೇಜ್ನಲ್ಲಿ ಯಾರಾದ್ರೂ ಬಾಯ್ ಇಟ್ಟಿದ್ರೆ ಮಾಸ್ತರ್ಗಳು ಇಂಪ್ಲಿಮೆಂಟ್ ಕಟ್, ಪ್ರಮೋಷನ್ ಕಟ್ ಅವರೇ ಬಿಟ್ಟು ಹೋಗೋ ರೀತಿಯಲ್ಲಿ SC ಎಂಪ್ಲಾಯ್ ಅಂತೂ ನಾನು ರಾಜೀನಾಮೆ ಕೊಟ್ಟು ಈ ರೀತಿ ಡಿಕ್ಟೇಟರ್ಶಿಪ್ ನಡೀತಕ್ಕಂಥದ್ದು ನೀವು ಮತ ಹಾಕ್ತಿರೋ ಅಥವಾ ಸಭ್ಯ ವ್ಯಕ್ತಿಗಳಿಗೆ ಮತ ಹಾಕ್ತಿರೋ ಅಂತಕ್ಕಂಥ ಜನತೆ ಮಾತನಾಡ್ತಾ ಇದ್ದಾರೆ. ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಬಾಗಲಕೋಟೆಗೆ ಮೂಲಕ ಬಾಗಲಕೋಟೆ ಜನತೆಗೆ ದಯಮಾಡಿ ಸ್ವಾತಂತ್ರ್ಯ ಹರಣ ಆಗ್ತಾ ಇದೆ, ಪ್ರಜಾಪ್ರಭುತ್ವದ ಹರಣ ಆಗ್ತಾ ಇದೆ. ಅದಕ್ಕೆ ದಯಮಾಡಿ ನೀವು ಅವಕಾಶ ಮಾಡಿಕೊಡ್ತಕ್ಕಂಥ ಮೂಲಕ ಜನತೆಗೆ ನಾನು ಇವತ್ತು ಈ ಗಲಾಟೆ ಗದ್ದಲಗಳ ನಡೆಯೋದ್ರಿಂದ ಪ್ರತಿ ಸಲ ಕೋಮು ಗಲಭೆಗಳ ಮೂಲಕ ಅಧಿಕಾರಕ್ಕೆ ಬರ್ಬೇಕಂತಕ್ಕಂಥ ಹುನ್ನಾರದಿಂದ ಬಾಗಲಕೋಟೆ ಅಭಿವೃದ್ಧಿ ಶೂನ್ಯ ಆಗ್ತಾ ಇದೆ. ಯಾವುದೇ ಬಿಸಿನೆಸ್ ಗಳು ಇವತ್ತಿಲ್ಲಿ ಬರ್ತಾ ಇಲ್ಲ. ಯಾವುದು ಬಿಸಿನೆಸ್ ಮಾಡೋರೆಲ್ಲರೂ ಬಾಗಲಕೋಟೆ ಗಲಾಟೆ ನಡೀತೈತಪ್ಪ ಅಲ್ಲಿ ಯಾಕೆ ಹೋಗೋಣ ಅಂತೇಳಿ ಇಂಡಸ್ಟ್ರಿ ಅವ್ರು ಬರುವಾಗ ಬಿಸಿನೆಸ್ ತವರು ಬರುವಾಗ ನಾನು ವಿನಂತಿ ಮಾಡ್ಕೊತೀನಿ ಬಾಗಲಕೋಟೆ ಜನತೆಗೆ, ನಾನು ಜೊತೆ ಇರ್ತಾ ಇದ್ದೀನಿ. ದಯಮಾಡಿ ಬಾಗಲಕೋಟೆ ಶಾಂತ ರೀತಿಯನ್ನು ತಗೊಂಡ್ಬರೀ ಅಭಿವೃದ್ಧಿ ಮಾಡೋದು ವಿನಂತಿ ಮಾಡ್ತೀನಿ. ಈ ಗಲಾಟೆ ಗದ್ದಲಗಳ ನಡೆಸುವ ಮೂಲಕ ಅಧಿಕಾರ ಪುರವನ್ನು ಹೊರಗೆ ತಳ್ಳಿ ಬಾಗಲಕೋಟೆ ಶಾಂತ ರೀತಿಯಿಂದ ತಂದಿಟ್ಟಪ್ಪ ಅಂದ್ರೆ ಇಲ್ಲೇ ಇಂಡಸ್ಟ್ರಿ ಬರ್ತಾವ. ಪ್ರವಾಸೋದ್ಯಮ ಇಲಾಖೆ ಸಚಿವರಲ್ಲ, ಇವತ್ತಿಲ್ಲಿ ಏನು ಪ್ರವಾಸೋದ್ಯಮ ಬೆಳೀಬೇಕು ನೋಡಿ. ಬೆಳಗಾವಿಯಿಂದ ಬಾಗಲಕೋಟೆ, ಹಂಪಿಯಿಂದ ಈ ಕಡೆ ಬಿಜಾಪುರ ನಡುವಿದ್ದೀವಿ ನಾವು. ನಿನ್ನೆ ಮಲ್ಲಯ್ಯನ ಗುಡ್ಡ ಅವರು ಅಭಿವೃದ್ಧಿ ಮಾಡಬೇಕು. ಇವೆಲ್ಲವೂ ಈ ಊರು ಶಾಂತಿ ಇದ್ರೆ ಮಾತ್ರ ಅಭಿವೃದ್ಧಿ ಸಾಧ್ಯ. ನಾನು ಜಿಲ್ಲಾ ಮಂತ್ರಿಯಾಗಿ ಬಾಗಲಕೋಟೆ ಜನತೆಗೆ ವಿನಂತಿ ಮಾಡ್ಕೊತಿದ್ದೀನಿ, ಇಲ್ಲಿ ಬಾಗಲಕೋಟೆ ಅಭಿವೃದ್ಧಿಗಾಗಿ ಶಾಂತಿ ರೀತಿಯಿಂದ ಎಲ್ಲರನ್ನೂ ಒಟ್ಟುಗೂಡಿಸಿಕೊಂಡು
ಓದುಗತಿ ನಡೆದ್ರೆ ಬಾಗಲಕೋಟೆ ಅಭಿವೃದ್ಧಿ ಆಗ್ತದೆ, ಪ್ರವಾಸೋದ್ಯಮ ಅಭಿವೃದ್ಧಿ ಆಗ್ತದೆ, ಜನತೆಗೆ ಎಷ್ಟೋ ಉದ್ಯೋಗ ಸಿಗ್ತಾವ. ಸರ್ಕಾರ ಚಿಕಿತ್ಸಂಗಮದ ಬಗ್ಗೆ ಆದೇಶ ಮಾಡಿದ್ದಾರೆ. ಅಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಆಗ್ತದೆ. ಇದನ್ನ ನೋಡಿ ರಿಕ್ಷಾ ಅವ್ರಿಗೆ, ಲಾಜಿಂದವ್ರಿಗೆ, ಹೋಟೆಲ್ದವ್ರಿಗೆ, ಅಡ್ಡಾಡೋರಿಗೆ ಎಷ್ಟು ಬಾಗಲಕೋಟೆ ಅಭಿವೃದ್ಧಿ ಆಗುತ್ತಿದೆ. ಇಲ್ಲಿ ಯಾಕೆ ಬರೋಲ್ಲ ನಿಮ್ಗೆ ಗೊತ್ತಿದೆ. ಅಧಿಕಾರ ಲಾಭಿಸಿಗೆ ನಡೀತಕ್ಕಂಥ ಕೋಮು ವಿಚಾರಗಳು ನಮ್ಗೆ ನೋವು ತರ್ತಕ್ಕಂಥದ್ದು ಶಾಂತ ರೀತಿಯಿಂದ ದಯಮಾಡಿ ಗುಂಡಾಗಿರಿಂದ ಹೊರತುಕೊಂಡು ಅದಕ್ಕೆ ವಿನಂತಿ ಮಾಡ್ಕೊಳಕ್ ನಾನು ಬಂದಿದ್ದೀನಿ. ಇನ್ನ ಎಂಜಾಯ್ಮೆಂಟ್ ಅವ್ರು ಬೀಳ್ಕೊಂಡಿದ್ದು ಅವ್ರು ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ನಾವೆಲ್ಲರೂ ನಮ್ಮ ಮುಂದೆ ಸಾಹೇಬ್ರ ಇದೇನು ಡಿಲಿಮಿಟೇಷನ್ ಆದಿದ್ರು ಬರ್ತಂದ್ರೆ ಬರ್ತತ್ತಿಲ್ಲ ಗೊತ್ತಿಲ್ಲ. ಅದಕ್ಕೆ ಅದೇನಾರ ಬರ್ತಪ್ಪ ಅಂದ್ರೆ ಅವ್ರು ತೊಂದರೆ ಆಗ್ಬಾರ್ದು. ದಯಮಾಡಿ ಅವ್ರು ಉಪಕಾರ ತಿಳಿಸೋದೇನ್ರ ಇತ್ತು, ಅವ್ರು ಋಣ ತಿಳಿಸೋದೇನ್ರ ಇತ್ತಂದ್ರೆ ನಾವು ಬೇಸ್ ಮೇಟಿ ಅವ್ರಿಗೆ ಈಗ ಓಟ್ ಹಾಕಿದ್ರೆ ಅವ್ರು ನಾವು ಋಣ ತಿಳಿಸ್ತೀವಿ. ಅವ್ರು ಮಾಡಿದ ತಂದೆ ಅವರು ಋಣ ತಿಳಿಸ್ಕೊಂಡು ದಯಮಾಡಿ ವಿನಂತಿ ಮಾಡ್ಕೊತಿದ್ದೀನಿ ತಮ್ಮ ಜನತೆಗೆ. ಒಬ್ಬ ಸರಳ ಸಜ್ಜನಿಗೆ ಉಮೇಶ್ ಮೇಟಿ ಅವರಿಗೆ ತಾವು ಆಶೀರ್ವಾದ ಮಾಡಿ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ